ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಹೆಸರುಬೇಳೆ ಗಸಗಸೆ ಎರಡನ್ನೂ ಬಳಸಿ ಬಾಡಿನ ತಂಪಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 7ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು. ಹೆಸರು ಬೇಳೆ ಜಾಸ್ತಿ ಹಾಕ್ಕೊಂಡಷ್ಟು ತಂಪಾಗೇ ಇರುತ್ತೆ, ಬಟ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೊಟ್ಟೋಗುತ್ತೆ. ಅದರಿಂದ ನೋಡಿಕೊಂಡು ಹಾಕ್ಕೊಳ್ಳಿ. ಥಿಕ್ನೆಸ್ ನಿಮಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಹೆಸರು ಬೇಳೆ ಹಾಕ್ಕೋಬೇಕು. ನಾನಿಲ್ಲಿ ಗಸಗಸೆನೂ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕ್ತಿರೋದ್ರಿಂದ ಹೆಸರು ಬೇಳೆನ ಲಿಮಿಟಾಗೆ ತೊಗೊಂಡಿದ್ದೀನಿ, ಅಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಕಲ್ಲರ್ ಕೂಡ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಮಗೆ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಸೈಡ್ಗೆ ತೆಗೆದಿಟ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗೋದಕ್ಕೋಸ್ಕರ. ಈಗ ಮತ್ತೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೀರು ಜಾಸ್ತಿನೂ ಹಾಕ್ಕೋಬೋದು, ಕಡಿಮೆ ಮಾತ್ರ ಹಾಕ್ಕೋಬಾರ್ದು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಏನೂ ಆಗೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ. 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ತೀನಿ. ಈ ನೀರು ಕುದಿಯೋ ಅಷ್ಟೊತ್ತಿಗೆ ನಾವು ಹೆಸರುಬೇಳೆ ಏನು ಹುರಿದಿಟ್ಟಿದ್ವಿ ಅದು ಕಂಪ್ಲೀಟಾಗಿ ತಣ್ಣಗಾಗುತ್ತೆ. ನಾನಿಲ್ಲಿ ಕುಕ್ಕರಿಗೆ 2 ಗ್ಲಾಸ್ ನೀರು ಹಾಕ್ಲಿಕ್ಕೆ ಮುಂಚೆನೇ 1 ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ, ಕುಕ್ಕರಲ್ಲಿರೋಂಥ ನಾವು ಖಾರ ಏನಾದರೂ ಸಾಂಬಾರು ಮಾಡಿರ್ತೀವಲ್ಲ ಅದರದ್ದೆಲ್ಲ ಹೋಗಬೇಕು. ಖಾರ ಅನ್ನೋ ಅಂಶ ಎಲ್ಲ ಎಷ್ಟೇ ತೊಳೆದಿದ್ರೂ ಖಾರ ಅಂಶ ಉಳ್ಕೊಂಡಿರುತ್ತೆ. ಅದು ಹೋಗೋದಕ್ಕೋಸ್ಕರ ಒಂದು ಸಲ ತಿರುಗಿಸಿ ಚೆಲ್ಲಿ ಆಮೇಲೆ 2 ಗ್ಲಾಸ್ ನೀರು ಹಾಕಿದ್ದೆ. ಈಗ ನಾನು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಇದಕ್ಕೆ ಹಾಕಿ ಒಂದು ವಿಷಲ್ ಕೂಗೋದಕ್ಕೆ ಇಡ್ತೀನಿ. ಅದು ವಿಷಲ್ ಕೂಗೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ನಾನು ಬಾದಾಮಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 10 ಬಾದಾಮಿಯಷ್ಟು ತೊಗೊಂಡಿದ್ದೀನಿ. ನೀವು ಇನ್ನೂ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನು ಸ್ವಲ್ಪ ಕ್ವಾಂಟಿಟಿನ ಕಮ್ಮಿನೂ ಮಾಡ್ಕೋಬೋದು. ಇಲ್ಲಿ ಮತ್ತೆ ಇನ್ನೊಂದು 10 ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದಿಢೀರಾಗಿ ಮಾಡ್ತಾ ಇರೋದ್ರಿಂದ ನನಗೆ ನೆನೆಸೋಷ್ಟು ಟೈಮ್ ಸಿಗಲಿಲ್ಲ. ಈಗ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ತುಂಬ ಇತ್ತು ಅಂದರೆ ನೀವು 2-3 ಗಂಟೆ ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲಸ್ ನಿಮಗೆ ಬಾಡಿ ಹೀಟ್ ಅನ್ನೋದಾಗಲ್ಲ, ತುಂಬಾ ತಂಪು ಕೊಡುತ್ತೆ. ನನಗೆ 1 ವಿಷಲ್ ಬಂದು ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ. 1 ವಿಷಲ್ ಸಾಕು. ಈಗ ಮತ್ತೆ ಇನ್ನೊಂದು ಕಡೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಉಂಡೆ ಬೆಲ್ಲ ಫುಲ್ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಯಾವ ಥರ ಪುಡಿನೂ ಮಾಡ್ತಿಲ್ಲ. ಅದನ್ನು ಒಡೆದು ಚಚ್ಚಿ ಪುಡಿ ಮಾಡ್ಕೋಬೇಕು ಅನ್ನೋ ಯಾವ ರಿಸ್ಕು ಇಲ್ಲ. ಡೈರೆಕ್ಟಾಗಿ ಹೀಗೆ ಬೆಲ್ಲದ ಉಂಡೆನ ಅದರಲ್ಲಿ ಹಾಕಿಬಿಟ್ಟು ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿಟ್ಟರೆ 10 ನಿಮಿಷಕ್ಕೆ ನಿಮಗೆ ಕಂಪ್ಲೀಟಾಗಿ ಬೆಲ್ಲ ಕರಗೋಗುತ್ತೆ. ಈಗ ನನಗೆ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಮಿಕ್ಸಿ ಜಾರಿಗೆ ನೋಡಿ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತೊಗೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಒಣಕೊಬ್ಬರಿ ಹಾಕ್ಕೋಬಾರ್ದು, ಹಸಿ ತೆಂಗಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಒಣಕೊಬ್ಬರಿ ಆದರೆ ಸ್ವಲ್ಪ ನೆನೆಸಿಟ್ಟು ಹಾಕ್ಕೋಬೇಕಾಗತ್ತೆ, ಆಗಲೇ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ರೌಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಟ್ರೆ ನಮಗೆ ತೆಂಗಿನಕಾಯಿ ಹಾಗಾಗಿ ಉಳ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಆದಮೇಲೆ ನಾನು ಏನು ನೆನೆಸಿಟ್ಟಿದ್ದೆ ಗೋಡಂಬಿ, ಬಾದಾಮಿ, ಗಸಗಸೆನ ಅದು 10 ನಿಮಿಷ ನೆಂದು ಆದಮೇಲೆ ಮತ್ತೆ ಅದನ್ನು ತೆಂಗಿನಕಾಯಿ ರುಬ್ಬಿರೋದಕ್ಕೆ ಹಾಕ್ಕೊಂಡು ಒಂದು ಫುಲ್ಲು ಕಂಪ್ಲೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಒಂದು ಚೂರು ಗಂಟಿಲ್ಲ, ತೆಂಗಿನಕಾಯಿ ಇಲ್ಲ, ಏನೂ ಇಲ್ಲ, ಕಂಪ್ಲೀಟಾಗಿ ರುಬ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಒಂದು ಕಡೆ ಪ್ಯಾನ್ ಇಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಏನೂ ಹಾಕ್ಕೊಳ್ತಿಲ್ಲ ನಾನು. ಹಾಗೆಯೇ ರೆಡಿ ಮಿಕ್ಸೇ ಸಿಕ್ಕಿದೆ ನನಗೆ ಇಲ್ಲಿ ಶಾವಿಗೆ, ಆದರೂ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರೆಡಿ ಮಿಕ್ಸ್ ಇದ್ರೂ ಸ್ವಲ್ಪ ಬೆಚ್ಚಿಗೆ ಮಾಡಿ ಹಾಕ್ಕೊಳ್ಳಿ, ಆವಾಗಲೇ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಚ್ಚಿಗಾದರೆ ಸಾಕು. ಈಗ ಇದು ಬೆಚ್ಚಗಾಗಿದೆ. ಈಗ ನಾನು ಮೊದಲೇ ಏನು ಬೇಯಿಸಿ ಇಟ್ಕೊಂಡಿದ್ದೆ ಹೆಸರು ಬೇಳೆನ ಅದನ್ನು ನಾನು ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ಎಷ್ಟು ಕಂಪ್ಲೀಟಾಗಿ ನುಣ್ಣಗೆ ಬೆಂದಿದೆ ಇದು ಅಂತ. ನೀವು ಬೇಕು ಅಂದರೆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು. ಪಾತ್ರೆಯಲ್ಲೂ ಬೇಯಿಸ್ಕೊಂಡಾಗ ಅದು ನುಣ್ಣಗಾಗಬೇಕು, ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕು. 1 ವಿಷಲ್ ಕೂಗಿಸ್ಕೊಂಡ್ರೇ ಸಾಕು. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಹೆಸರು ಬೇಳೆನ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಂಡು ಆಗಿದೆ. ಈಗ ಒಂದು ಕುದಿ ಬರೋದಕ್ಕೆ ಅಂತ ಇಟ್ಟಿದ್ದೀನಿ. ಈಗ ಒಂದು ಕುದಿ ಬಂದಾದಮೇಲೆ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಶಾವಿಗೆ, ಆ ಶಾವಿಗೆನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಶಾವಿಗೆ ಒಂದು 1/4 ಭಾಗದಿಂದ ಅರ್ಧ ಭಾಗದಷ್ಟು ಬೇಯಬೇಕು.
ಅಲ್ಲಿವರೆಗೂ ನಿಮಗೆ ಕಂಪ್ಲೀಟಾಗಿ ಬೆಂದ್ರೂ ಏನೂ ಆಗೋದಿಲ್ಲ. ಒಂದು ಕಾಲು ಭಾಗದಿಂದ ಅರ್ಧ ಭಾಗದಷ್ಟು ಬೇಯಬೇಕು ಶಾವಿಗೆ ನಿಮಗೆ. ಆಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಗಂಟು ಅನ್ನೋದು ಆಗೋದಿಲ್ಲ. ನನಗೆ ಶಾವಿಗೆ ಬೇಯೋ ಅಷ್ಟೊತ್ತಿಗೆ ನಾನು ಬೆಲ್ಲನ ಏನು ಕರಗಿಸಿ ಇಟ್ಕೊಂಡಿದ್ದೆ, ಆ ಬೆಲ್ಲದ ನೀರನ್ನ ಇದಕ್ಕೆ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಯಾವುದೇ ಬೆಲ್ಲ ಆದರೂ ಸ್ವಲ್ಪ ಕಲ್ಲು ಮಣ್ಣು ಧೂಳು ಅನ್ನೋದಿರುತ್ತೆ, ಅದರಿಂದ ಫಿಲ್ಟ್ರ್ ಮಾಡಿನೇ ಹಾಕ್ಕೊಳ್ಳಿ. ಗಂಡು ಮಕ್ಕಳಿಗೆ ಡೈಜೆಷನ್ ಆಗೋದಿಲ್ಲ, ಅದರಿಂದ ಫಿಲ್ಟ್ರ್ ಮಾಡಿನೇ ಯೂಸ್ ಮಾಡ್ಕೋಬೇಕು. ಈಗ ನಾನು ಬೆಲ್ಲದ ನೀರನ್ನ ಏನು ಇಟ್ಕೊಂಡಿದ್ದೆ ಕಾಯಿಸಿರೋವಂಥದ್ದನ್ನು ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಒಂದು ಕುದಿಬೇಕು ಅಂತ ಏನಿಲ್ಲ, ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಗ್ಯಾಸ್ ಇಟ್ಟು ಈಗ ನಾನು ತೆಂಗಿನಕಾಯಿನ ಏನು ರುಬ್ಬಿಟ್ಕೊಂಡಿದ್ದೆ, ತೆಂಗಿನಕಾಯಿ, ಬಾದಾಮಿ, ಗೋಡಂಬಿ, ಗಸಗಸೆನ ಅದನ್ನೆಲ್ಲ ಇದಕ್ಕೆ ಕಂಪ್ಲೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಗಸಗಸೆ ಆಗಲಿ ಹೆಸರು ಬೇಳೆ ಆಗಲಿ ಸಮ್ಮರಲ್ಲಿ ತುಂಬಾ ತೊಗೊಳ್ಬೋದು. ಬಿಕಾಸ್ ನಮಗೆ ಸುಸ್ತು, ಟಯರ್ಡ್ನೆಸ್ಸು ಮತ್ತು ಹೇರ್ ಫಾಲು ಇದೆಲ್ಲ ಕಮ್ಮಿ ಆಗುತ್ತೆ. ಹೆಸರು ಬೇಳೆ ನಮ್ಮ ಬಾಡಿನ ತುಂಬ ಅಂದರೆ ತುಂಬಾ ಕೂಲಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸಮ್ಮರಲ್ಲಿ. ಗಸಗಸೆ ನಮಗೆ ಏನಾದರೂ ಸ್ಲೀಪಿಂಗ್ ಪ್ರಾಬ್ಲಮ್ ಇದ್ದಾಗ, ಅಂದರೆ ನಿದ್ದೆ ಮಾಡೋದಕ್ಕಾಗ್ತಿರೋದಿಲ್ಲ, ಟಯರ್ಡ್ನೆಸ್ ಇರುತ್ತೆ, ಅಂಥ ಸಮಯದಲ್ಲಿ ಗಸಗಸೆ ತುಂಬ ಹೆಲ್ಪ್ ಮಾಡುತ್ತೆ. ರಾತ್ರಿ ಹೊತ್ತು ಕುಡಿದು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವು ಹೊರಗಡೆ ಎಲ್ಲಿ ಬೇಕಾದರೂ ನೋಡ್ಬೋದು, ಗಸಗಸೆ ಪಾಯಸ ಫೇಮಸ್ ಆಗಿರುತ್ತೆ. ಈಗ ಸಮ್ಮರ್ ಬಂತು ಅಂದರೆ ನಿಮಗೆ ಎಲ್ಲ ಕಡೆಯೂ ಗಸಗಸೆ ಪಾಯಸನ ಮಾರ್ತಿರ್ತಾರೆ. ಹೋಟೆಲ್ಸಲ್ಲೂ ಅಷ್ಟೇ, ಮಾಮೂಲಿ ಪಾಯಸಕ್ಕಿಂತ ಗಸಗಸೆ ಪಾಯಸ ತುಂಬಾ ಜಾಸ್ತಿ ಮಾಡ್ತಾರೆ. ಬಿಕಾಸ್ ಸಮ್ಮರಲ್ಲಿ ಬಾಡಿನ ಕೂಲಾಗಿಡತ್ತೆ ಅಂತ. ಈಗ ನಾನಿಲ್ಲಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತಿಲ್ಲ, ನಾನು ಹಾಗೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಫ್ರೈ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಡೈಜೆಷನ್ಗೆ ನೀಟಾಗಿ ಆಗಲಿ ಅನ್ನೋದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ತೀವಿ. ಪ್ಲಸ್ ಟೇಸ್ಟ್ ವೈಸು ಸ್ಮೆಲ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತೀವಿ. ದ್ರಾಕ್ಷಿ ಯಾವಾಗಲೂ ಆಗಲಿ ಕಾನ್ಸ್ಟಿಪೇಷನ್ ಇರೋರಿಗೆ ದ್ರಾಕ್ಷಿನ ನೆನೆಸಿ ಬೆಳಗ್ಗೆ ಎದ್ದು ಅದರ ನೀರು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದು ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 3ರಿಂದ 4 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನಮಗೆ ಆಲ್ರೆಡಿ ಶಾವಿಗೆನೂ ಬೆಂದೋಗಿರುತ್ತೆ. ಇದನ್ನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಸಿಮ್ಮಲ್ಲೇ ಇಟ್ಟು ಕುದಿಸ್ಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಸಗಸೆ ಪಾಯಸ ಅಂತ. ನೀವು ಇನ್ನೂ ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.